ಇಂಡಿಯಾ ಗೇಟ್. ನಾನೇನೋ ಏತಕ್ಕೆ ಗೈಸ್ ಡಬಲ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇವತ್ತು ಡೇ 3. ಸೊ ತಿಂಡಿಗೆ ಬಂದಿದ್ದೀವಿ. ಕೇಳಿಸ್ತಿದ್ಯಾ? ಇವತ್ತು ಡೇ 3. ನಾವು ಇವಾಗ ತಿಂಡಿಗೆ ಬಂದಿದ್ದೀವಿ. ಇಲ್ಲಿಂದ ನೆಕ್ಸ್ಟು ನಾವು ಇಂಡಿಯಾ ಗೇಟ್ ನೋಡೋಕೆ ಹೋಗ್ತೀವಿ. ಅದಾದಮೇಲೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಹತ್ರ ಹೋಗ್ತೀವಿ. ಅದಾದಮೇಲೆ ಎಲ್ಲಿಗೆ ಹೋಗ್ತೀವಿ ಗೊತ್ತಿಲ್ಲ. ವಾಪಸ್ ಇಲ್ಲೇ ಕರ್ಕೊಂಡ್ಬರ್ತಾರೆ. ಮೋಸ್ಟ್ಲಿ ಐ ಥಿಂಕ್ ಹಂಗೆ ಮಾಡ್ತಾರೆ. ಸೊ ಇರ್ತೀನಿ ಆಯಿತಾ ಇಂಡಿಯಾ ಗೇಟ್ ಹತ್ರ. ಗೈಸ್ ಇವಾಗ ಇಂಡಿಯಾ ಗೇಟ್. ಹ್ಞೂ ಇನ್ನೇನು ಇಂಡಿಯಾ ಗೇಟ್ ಹೇಳ್ತಿರೋದು. ಹಾಂ ಮತ್ತೆ कितने तेजस्वी लोग हैं हमारे पास, कितने शानदार विचार रखते हैं. ಏನೋ ಮಾತಾಡ್ಕೊಂಡು ಹೋಗ್ಲಿ ಬಿಡ್ರಿ. ಎಲ್ಲ ಒಂಚೂರು ಏನಂದೆ ಇನ್ನೊಂದ್ಸಲ ಹೇಳು. ನೀರು ಗೈಸ್, ನೀರು ಇದು ಎಂತ ನೀರು ಅಂದ್ರೆ ರೋಡ್ ತರ ಇರೋ ನೀರು. ಎಷ್ಟು ಹೆಂಗೆ ಇದಕ್ಕೂ ಅದಕ್ಕೂ ವ್ಯತ್ಯಾಸನೇ ಕಾಣಿಸ್ತಾ ಇಲ್ಲ. ಹಬ್ಬೆ ಕಣೆ ಹಂಗಿರೋದು. ಎಲ್ಲಿ ತೋರಿಸು. ಇಲ್ಲಿ ನೋಡಿ, ಇದು ಪೂರ್ತಿ ನೀರು. ಬ್ಲೂ ಇರೋದೆಲ್ಲ ನೀರು ತಾನೆ ನೋಡಿ. ಇದು ಪೂರ್ತಿ ನೀರು. ಇಲ್ಲೇ ಕಣೆ ಏರ್ಪೋರ್ಟ್ ಇರೋದು. ರೋಡ್ ಮಧ್ಯ ಯಾವ ತರ ಇದೆ ನೋಡಿ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ ಶಿಪ್ಪು. ಯಪ್ಪ ಟ್ರಾನ್ಸ್ಪೋರ್ಟೇಷನ್ಗೆ ಅನ್ಕೊತೀನಿ. ಮೇ ಬಿ ಐ ಡೋಂಟ್ ನೋ, ಗೊತ್ತಿಲ್ಲ. ಗೊತ್ತಾ ಇಲ್ಲಿ ಕಾರ್ಗೆ ಒಂದು ಆಗಲೇ ಬರ್ತಿದ್ವಿ ನಾವು. ಕಾರ್ಗೆ ಒಂದು ಫ್ಲೈಓವರ್ ಇದೆ. ಕಾರ್ಸ್ ಬರೀ ಕಾರ್ ಹೋಗೋದು, ಅದು ಕಾರ್ಸ್ ಹೋಗೋದಕ್ಕೆ ಒಂದು ಫ್ಲೈಓವರ್ ಇದೆ. ಅಲ್ಲೆಲ್ಲ ಬೈಕ್ ಬಂದರೆ ಫೈನ್ ಹಾಕ್ತಾರಂತೆ. ಮ್ಯಾಂಗ್ಳೂರಲ್ಲಿ ಇದೆಯಾ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಬಟ್ ಇಲ್ಲ ಥರ ಇದೆ. ಇವಾಗ ಆಂಟಿ ವಿಡಿಯೋ ಕಾಲಲ್ಲಿದ್ದಾರೆ. ಹೆಂಗಿದೆ ನೋಡಿ ಗೈಸ್. ಮುಂಬೈ ಅಂಕಲ್, ಡ್ರೈವರ್ ಅಂಕಲ್ ಹಿಂಗೆ ತೋರಿಸ್ತಾರೆ. ಬಂದ್ಬಿಟ್ಟು ನನ್ನ ತೋರಿಸಂತಲ್ಲ, ಡ್ರೈವರ್ ಅಂಕಲ್ ತೋರಿಸಂತ. ಒಂಥರ ಮುಂಬೈ ಟ್ಯಾಕ್ಸಿ. ಹಾಂ, ಈ ಥರ ಟ್ಯಾಕ್ಸಿ ಬ್ಯಾಂಗ್ಳೂರಲ್ಲಿಲ್ಲ ನೋಡಿ. ನಾನು ಮುಂಬೈಗೆ ಬಂದಿದ್ದೀನಿ ಅನ್ನೋ ಪ್ರೂಫ್ ಇದು. ಬಿಕಾಸ್ ಇದು ಟ್ಯಾಕ್ಸಿ ಈ ಥರ ಬ್ಯಾಂಗ್ಳೂರಲ್ಲಿಲ್ಲ ನೋಡಿ. ನಮ್ಮ ಬ್ಯಾಂಗ್ಳೂರ್ಗಿಂತ ಏನು ಮೋಸ ಇಲ್ಲ. ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ವೈ ಬ್ಯಾಂಗ್ಳೂರ್ ಮ್ಯಾಮ್, ಹಾಫ್ ಆಫ್ ದ ಪಾಪ್ಯುಲೇಷನ್ ಇಸ್ ಇನ್ ಅವರ್ ಸ್ಟೇಟ್. ಇದು ಆಕ್ಚುಲಿ ಚೆನ್ನಾಗಿರೋದು. ಜಹಂಗೀರ್ ಆರ್ಟ್ ಗ್ಯಾಲರಿ ಆ್ಯಂಡ್ ದಿಸ್ ಒನ್ ಈಸ್ ಏನಿದು ಅಂತ ಗೊತ್ತಿಲ್ಲ ನನಗೆ. ನೀವು ನೋಡ್ಕೊಬಿಟ್ರೆ ಅದು ಲೈಬ್ರರಿ ಅಂತ ಗೈಸ್. 18 ಸಮಥಿಂಗ್ ಏನೋ ಇತ್ತು ಆಗಲೇ ನೋಡಿದೆ. ಆವಾಗ ಇದು ಓಪನ್ ಆಗಿರೋದು 1847 ಗೈಸ್ ಅದು ಲೈಬ್ರರಿ. ಗೈಸ್ ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ? ಇಲ್ಲಿ ಆರ್ಟ್ಸ್ ಕಲೆಕ್ಷನ್ ಎಷ್ಟಿದೆ ಗೊತ್ತಾ? ಇಲ್ಲಿ ನೋಡಿ, ಬಿಜ್ಜಾನ್ ಆರ್ಟ್ ಕಲೆಕ್ಷನ್ ಐತೆ. ಸರದಾಗಿ ಪೇಂಟ್ ಮಾಡೋರೆ. ಇಲ್ಲ ಇವಾಗ ಮಾಡಿಟ್ಟಿರೋದು ಪೆನ್ಸಿಲ್ ಸ್ಕೆಚ್ ಎಲ್ಲ ಚೆನ್ನಾಗಿ ಮಾಡೋದು. ಛತ್ರಪತಿ ಶಿವಾಜಿ ವಸ್ತುಗಳನ್ನ ಸಂಗ್ರಹ ಮಾಡಿದ್ದಾರೆ. ಅವ್ರದ್ದು ವಸ್ತುಗಳನ್ನ ಇಲ್ಲಿ ನಾವು ಬೆಂಕಿಲಿ ಹೋಯ್ತಿಲ್ಲ. ನೋಡಿ ಔಟ್ ಸೈಡಿಂದ ಮುಂಬೈ ಎಷ್ಟಿದೆ. ಮುಂಬೈ ಇಟ್ಟಾಗ್ಬಿಟ್ಟು ವಿಡಿಯೋ ಆಯ್ತಲ್ಲ ಸಕೆ. ಹೌದಾ? ಹೌದು. ಓಕೆ, ಹೌದು ಗೈಸ್ ನೋಡಿ, ಇದು ಮುಂಬೈ ಟ್ಯಾಕ್ಸಿ. ಹೆಂಗಿದೆ ಮುಂಬೈ ಟ್ಯಾಕ್ಸಿಗಳು ಮತ್ತೆ ಅಂದರೆ ಇನ್ನೂ ಲೇಟ್ ಏನೋ ಅಂತ ಅಂದ್ಕೊಂಡು ನಾನು ಸುಮ್ಮನಿದೆ. ಗೈಸ್ ಫೈನಲಿ ವಿ ಕೇಮ್ ಟು ಗೇಟ್ ಆಫ್ ಇಂಡಿಯಾ ಆ್ಯಂಡ್ ಇದು ತಾಜ್ ಹೋಟೆಲ್ ಅಂತೆ. ಎದುರುಗಡೆ ತಾಜ್ ಹೋಟೆಲ್, ಗೇಟ್ ಆಫ್ ಇಂಡಿಯಾಗೆ ಬರ್ತಾಯಿದ್ದೀವಿ. ಅಂಕಲ್ಗೂ ಫೋಟೋ ತೆಗಿತಾರೆ 50 ರೂಪೀಸ್ದು. ಸೊ ಐ ವಿಲ್ ಟೇಕ್ ದ ಪಿಕ್ ಆ್ಯಂಡ್ ವೆಲ್ಕಮ್. ಇರ್ಕೊಳ್ಳೋ ವಿಡಿಯೋ ಮಾಡಿ. ಐ ಡಿ ಕಾರ್ಡ್ ಏನು ಪೋಸ್ಟ್ ಕೊಡ್ತಾಳೆ ನೋಡಿ ಗೈಸ್ ಇವಳು.
ನೋಡಿ ಇವಾಗ ಹೆಂಗ್ ಪೋಸ್ಟ್ ಕೊಟ್ಬಿಡ್ತಾಳೆ ಕಾಲೇಜ್ ಐಡಿ ಕಾರ್ಡ್ ಹಾಕೊಂಡ್ಬಿಟ್ಟು. ಗೈಸ್ ಈಗ ಫೋಟೋ ಗೈಸ್ ಇಲ್ಲಿ ನೋಡಿ ಫೋಟೋ ತೆಗ್ಸ್ಕೊತವ್ರೆ ನಮ್ಮ ಮೋನಿಕಾ ಅವರು. ಅವ್ರು ತಗೊಳ್ಳೋ ಫೋಟೋ ಸಾಲದು ಅಂತ ನೋಡಿ ಗೈಸ್ ಹೆಂಗ್ ಪೋಸ್ಟ್ ಕೊಡ್ತಾಳೆ ನೋಡ್ರಿ ಗೈಸ್. ಗೈಸ್ ಗೇಟ್ ವೇ ಆಫ್ ಇಂಡಿಯಾನ ಬಿಟ್ಟು ಇವಾಗ ನಾವು ಹೊರಡ್ತಾ ಇದೀವಿ. ನಾನೇನೋ ಏತಕಪ್ಪ ಕಿತ್ಕೊಂಡ್ರು ಅಂತೀನಿ. ಗೈಸ್ ಅಲ್ಲೆಲ್ಲೋ ಇದೆಯಂತೆ, ಅಲ್ಲಿ ನೋಡೈತವ್ರೆ, ಅಲ್ಲೇ ಹೋಗೋಣ. ಇಲ್ಲಿಗಿಂತ ಅಲ್ಲಿ ಚೆನ್ನಾಗಿದೆಯಂತೆ. ಹೆಂಗಿದೆ ನೋಡಿ ಗೈಸ್ ಮುಂಬೈ ಸಿಟಿ. ಸೊ ನನಗೆ ಯಾಕೆ ಫೋನ್ ಹಿಂಗೆ ಲೈಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಲೆವೆಲ್ 2 ಬೆಲ್ಟ್ ತಗೊಂಡು ಹೆಂಗ್ ಬಾರ್ಗೇನ್ ಮಾಡಿದ್ಲು ಅಂದ್ರೆ ಅಂಬಾನಿನೂ ಹಂಗೆ ಕರ್ಗೋಗ್ಬಿಡ್ತಾನೆ ಕೊಡಕ್ಕೆ ಹಂಗೆ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ. ಏನ್ ಗೊತ್ತಾ ಗೈಸ್, ನನ್ನ ಮಗ ಬೇಗ ಅಂತಾನೆ ಜಾಸ್ತಿ ಹೇಳೋಣ. ಆ್ಯಕ್ಚುಲಿ ನಾನು ಕೊಟ್ಟಿದ್ದೆ ಜಾಸ್ತಿ ಆಯಿತು. ಇಲ್ಲ ಕಣೆ, ಒಂದು ಬೆಲ್ಟ್ ಬರೀ ವೇಸ್ಟ್ ಬೆಲ್ಟು 450 ಹೇಳ್ತಾನೆ. ಹೆಂಗೆ ಕೊಟ್ಬಿಡ್ಲಿ ನಾನು? ಹಾಂ, ಬರೀ ವಾಶ್ರೂಮ್ಗೆ ಹೋಗೋಕ್ಕೋಸ್ಕರ ಎಲ್ಲೂ ವಾಶ್ರೂಮ್ ಇಲ್ಲ ಅಂತ ಮೆಕ್ಡಾನಲ್ಸ್ಗೆ ಹೋಗಿ ಒಂದು ಸ್ಮೂತಿ ತೊಗೊಂಬಂದಿದ್ದೀನಿ. ಎಷ್ಟು ಹೊಟ್ಟೆ ಉರಿತೈತೆ ಅಂತ ನನಗೆ ಗೊತ್ತು. ನೋವಿದೆ, ಆಕ್ರೋಶ ಇದೆ. ಇವಾಗ ಡೆಸರ್ಟಲ್ಲಿ ವಾಟರ್ ಸಿಗ್ದಂಗೆ ಆಗೈತೆ ಅದು. ಆ ರೇಂಜಿಗೆ ಬಿಸಿ ಆಯ್ತೈತೆ ಬಿಸಿಲು. ಶಿಪ್ಪು ಹೋಗೋಣ, ಸ್ವರ ಶಿಪ್ಪಲ್ಲಿ ಹೋಗೋಣ. ಹಾಂ ವಿಕ್ರಾಂತ್ ಹೇಳಿದ್ರೆ ಪೊಲೀಸು ಅದು ಆಟೋಮೆಟಿಕ್ ಆಗಿ ಸಿಗ್ನಲ್ನ ಸ್ಟಾಪ್ ಮಾಡ್ಬಿಡ್ತಾರೆ. ಹೇಳಲ್ಲ ಈಗ ಅವಳು ಹೇಳಿದ್ರು ಸ್ಟಾಪ್ ಮಾಡಲ್ಲ ಅಂತ ಗೊತ್ತು, ಅದಕ್ಕೆ ಹೇಳ್ತಾಳೆ ಅವಳು. ಭಯ ಕಿತ್ನಾ? 150 ಗೈಸ್. ಮುಂಬೈಯಲ್ಲಿ ಕನ್ನಡ ಇದು 200. ಸೂಪರ್ ಕನ್ನಡದ ಮಾತಾಡ್ತಾರೆ ಗೈಸ್ ಮುಂಬೈಯಲ್ಲಿ. ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್. ಇದು ಆಕ್ಚುಲಿ ಟಿವಿ ನೈನಲ್ಲಿ ಹೆಡ್ಲೈಟ್ಸ್ ಹಾಕ್ಬೇಕು. ಹಾಕೋಣ, ತಗೋ ಬೇಗ. ಶೂಟ್ ಕರೋ ए वीडियो बनाती हूँ. करंट मरेगा इसमें. I am not doing that. कौन लिया बे? ಪಾವ್ನಿಗೆ ಶೂಟ್ ಮಾಡು, ಪಾವ್ನಿಗೆ ಶೂಟ್ ಮಾಡು, ಪಾವ್ನಿಗೆ ಶೂಟ್ ಮಾಡೆ. ಅಲ್ಟಿ ಈ ಗನ್ ನೋಡ್ತಾ ಇದೀರಲ್ಲ, ಈ ಗನ್ ತಗೊಂಡೆ. ಆಗ್ಲೇ ಎಲ್ಲರಿಗೂ ಶೂಟ್ ಮಾಡಿದ್ನಲ್ಲ ಅದೇ ಗನ್ನು. ಐ ಮೀನ್ ಶೂಟ್ ಮಾಡ್ಬೇಕಾದ್ರೆ ಕರೆಂಟ್ ಹೊಡಿತಲ್ಲ ಅದೇ ಗನ್ನು. ಈಗ ಶಿಟ್, ಈಗ ಮಸ್ತು ಇದನ್ನು ತೊಗೊಂಡು ಎಲ್ಲರಿಗೂ ಪ್ರ್ಯಾಂಕ್ ಮಾಡ್ಬೋದು. ಅದಕ್ಕೆ ತೊಗೊಂಡಿದ್ದೀನಿ. 150 ಅಂತೆ, ಪರವಾಗಿಲ್ಲ. ನಾನಂತೂ ಅದ್ರೊಳಗೆ ಮುಟ್ಟಿಲ್ಲ. ನನಗೆ ಅದು ನೆನೆಸ್ಕೊಂಡ್ರೆ ಕೈಯಲ್ಲಿ ಕರೆಂಟ್ ಹೊಡಿತೀನಿ. ಒಮ್ಮೆಮ್ಮ ಸೋ ಮಚ್ ಆಫ್ ಶಾಪಿಂಗ್. पूरी खानदान के लिए ले गई. ನಿಜ ದುಡ್ಡು ಓಡಾಯ್ತಾ? ಏನು ಯಾವ ಹೆಂಗೆ ಎತ್ಕೊಂಡು ಹೋಗ್ಲಿ ನಾನು ಬೆಂಗಳೂರಿಗೆ? ನೋಡಿ ಬೇಸ್ ನೀವು ಒಂದು ಸ್ವಲ್ಪ ಏನಾದರೂ ಹೆಲ್ಪ್ ಮಾಡಿ. ನೋಡಿ ನಮ್ಮ ಅಪ್ಪನ ಕಾರ್ಗೆ. ಸೂಪರ್. ಇದು ಯಾರಾದರೂ ತಗೊಂಡಿಲ್ಲ, ನನಗೆ ಕೊಟ್ಬಿಡು, ನಾನು ನಿಂಗೆ ಪೇ ಮಾಡ್ಬಿಡ್ತೀನಿ. ಶೇಡ್ಸ್ ಇದು ಕೀ ಚೈನ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಗೈಸ್? ಕೀ ಚೈನ್ ಎಲ್ಲ ಕೀ ಚೈನ್ಸ್. ನೀವು ಸೀರಿಯಸ್ ಆಗಿ ಇವಳು ಎಷ್ಟು ಶಾಪಿಂಗ್ ಮಾಡಿದಾಳೆ ಅಂದರೆ ಗೈಸ್, ಇವಳೆ ಅನ್ಸುತ್ತೆ ಜಾಸ್ತಿ ಶಾಪಿಂಗ್ ಮಾಡಿದ್ರು. ನಾನೇ ಎಲ್ಲ 3,000 ಯೌದಾ 4,200 ಡಮಾರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ನಾನು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ಬಂದಿದ್ದೀನಿ ಗೈಸ್. ಹಾಂ, ಅದಕ್ಕೆ ಪ್ಲ್ಯಾನ್ ಮಾಡಿ ಕವರ್ ಬ್ಯಾಗ್ಸ್ನೆಲ್ಲ ಎತ್ಕೊಂಬಂದು ನಂಗೆ ಗೊತ್ತು. ಐನೋ ಗೊತ್ತು ಗೊತ್ತು ಗೊತ್ತು. ಇಲ್ಲಿ ಇಟ್ಬಿಟ್ಟು ಸೇಫಾಗಿ ಇಟ್ಟು ಬರ್ತಾಳೆ. ನೋಡಿದ್ರ ಗೈಸ್, ಪೆದ್ದಿ ಅಂದರೆ ಗೈಸ್ ನನಗೆ ಮೇನ್ ಬೇಕಾಗಿದ್ದಿದೆ ಫ್ಯಾನು. ಆ ಫ್ಯಾನ್ ಮಾರ್ಕೆಟ್ಗೆ ಹೋಗಿದ್ದೀವಿ, ಅಲ್ಲಿ ಫ್ಯಾನ್ ತೊಗೊಳೋದೇ ಮರ್ತು ಬಂದಿದ್ದೀವಿ. ಅವಾಗ ನಾನು ತೊಗೊಂಡಿರೋ ಶಾಪಿಂಗ್ ಮಾಡಿರೋದೇನು ಗೊತ್ತಾ? ಇದೊಂದು ಗಾಗಲ್ಸು ಮತ್ತು 2 ಬೆಲ್ಟು, ಅಷ್ಟೇ ಶಾಪಿಂಗ್ ನಂದು. ಏನೇನೋ ಅಂದ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ಏನೇನೋ ಆಗಿ ಆಗಿಲ್ಲ. ಸೊ ನಾನು ಯಾರಿಗಾರಿಗೂ ಹೇಳಿದೆ ಏನಾದ್ರು ತರ್ತೀನಿ ಅಂತ. ನನಗೆ ಯಾರಾದರೂ ತಂದುಕೊಟ್ರೆ ಸಾಕು. ಕಾರ್ಡ್ ಇದೆ ಗೈಸ್, ಕಾರ್ಡಲ್ಲಿ ATM ಕಾರ್ಡಲ್ಲಿ ಡ್ರಾ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ನೋಡಿದ್ರೆ ಇಲ್ಲೆಲ್ಲೂ ATM ಸಿಗಲಿಲ್ಲ.
ಏನು ಮಾಡೋದು? ಆರ್ ಯು ಸೀರಿಯಸ್? Bro, no, she's cold. ಹಾಂ ವಿಭಾ to Deepika mom, yeah, Deepika mom will not scold. No, she already tried. Even I tried. I thought Wait, don't tell to anyone. No, give to Lakshmi. even she tried. Hi guys, no Lakshmi, guys. Lakshmi. Oh my god, so much of shopping. Go. Shopping. Go. Even she knows, I think. She's shooting a video. No, please. I just Hey, shock ಹೊಡಿದ್ಕಣು. Hey, shock ಹೊಡಿದ್ಕಣು. She know already. She knows it. She knows it. Why you know? ನೀನೇ ಕೂಡ ಫಾರಿನರ್ ತರ ಮಾತಾಡ್ತಿದ್ಯಾ? ಓ ಭ್ರಮೆ. ನನ್ನ ಕತೆ ನಿಮ್ಮ ಜೊತೆ ಮಾಡ್ತಾಳಲ್ಲ, ಅವಳಿಗೆ ಇಂಗ್ಲಿಷ್ ಬರಲ್ಲ. ಹೌದು. एक काम कर 200 रुपए दे और 50 रुपए काट ओवर एक्टिंग की वजह से। ಶೂಟ್ ಮಾಡು. ಏಯ್, ರಾಹುಲ್ ಇವಾಗ ತಾನೇ ಆಗೈತೆ ತಾನೇ ಶಾಕು. ರಾಹುಲ್ ಶೂಟ್ ಮಾಡು. ಶೂಟ್ ಮಾಡು ರಾಹುಲ್, ಶೂಟ್ ಮಾಡು. ಆಗೈತೆ ಅಂತ ನನಗೂ ಗೊತ್ತಿಲ್ಲ. ಏನ್ ನನಗೆ ಗೊತ್ತಿಲ್ಲ ಶಾಕ್ ಇರೋದು. ಸಾಧ್ಯ ಇಲ್ಲ ಈಗ, ಯಾಕೆ ಆಗಲ್ಲ. ರಕ್ಷಿತಿಂಗ್ ಮಾಡ್ತೇವೆ ಗೈಸ್. ಅವ್ನ್ ಲೇಸರ್ ಬಿಡ್ತಾವ್ ಕಡೆ. ಹೇಳಿ ಕಣ್ಣಿಗೆ ಬಿಡ್ಬೇಡ. ಬಿಟ್ಟಿಲ್ಲ ಧವನ್ಗೆ. ಬಿಡು ನೋಡ ಹೆಂಗ್ ಬಿಡ್ತಿಯಲ್ಲ ಇದು. ಇವಳಿಗೆ ಬಿಡು. ಇಲ್ಲಿ ಬಿಡ್ಬೇಡ, ಕ್ಯಾಮ್ರಾಗ್ ಬಿಡ್ಬೇಡ, ಹೋಗುತ್ತೆ. डर गई बहन, डर गई. ರಕ್ಷಿತಾ, how was the prank? ಇದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಸೊ ಇಲ್ಲಿ ಬಂದಿದ್ದೀವಿ, ಬಟ್ ಇನ್ಸೈಡ್ ಬಿಡ ಬುಲ್ ಪರ್ಮಿಷನ್ ಸಿಕ್ತು. ವಿ ಕ್ಯಾನ್ ಟೇಕ್ ವಿಡಿಯೋಸ್ ಆ್ಯಂಡ್ ಫೋಟೋಸ್. ಓಕೆ, ದಿಸ್ ಇಸ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಸೊ ಗೈಸ್, ಈ ಪ್ಲೇಸ್ ಬಗ್ಗೆ ನನಗಷ್ಟು ಐಡಿಯಾ ಇರಲಿಲ್ಲ, ಬಿಕಾಸ್ ಐ ಆಮ್ ನಾಟ್ ಇನ್ ಟು ಟ್ರೇಡಿಂಗ್. ಸೊ ನನಗೆ ಸ್ವಲ್ಪ ನಾಲೆಜ್ ಕೂಡ ಇರಲಿಲ್ಲ BSc ಅನ್ನೋದೊಂದು ಇದೆ ಅಂತ. ಬಟ್ ಟ್ರೇಡಿಂಗ್ ಮಾಡೋರಿಗೆ ತುಂಬ ಇಷ್ಟವಾದ ಪ್ಲೇಸ್ ಇದು, ಬಿಕಾಸ್ ಇನ್ವೆಸ್ಟರ್ಸ್ ಮತ್ತು ಟ್ರೇಡರ್ಸ್ಗೆ ಬೈ ಮತ್ತು ಸೆಲ್ ಮಾಡೋದಕ್ಕೆ ಆಪರ್ಚುನಿಟಿ ಕೊಡೋದೇ BSc. ಸೊ ಇಟ್ ಈಸ್ ಅ ಫೇವ್ರೆಟ್ ಪ್ಲೇಸ್ ಫಾರ್ ದೆಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಮಗಿಲ್ಲಿ ಬಂದು ಕಲ್ತಿದ್ದು ತುಂಬ ಇತ್ತು. ನಾವು ಹೇಗೆ ಇನ್ವೆಸ್ಟ್ ಮಾಡಬೇಕು, ವಿಚ್ ಇಸ್ ಕರೆಕ್ಟ್ ವೇ ಟು ಇನ್ವೆಸ್ಟ್, ವೇರ್ ಟು ಇನ್ವೆಸ್ಟ್. ಆ್ಯಂಡ್ ನಮಗೆ ಸೆನ್ಸೆಕ್ಸ್ ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ, ಅದನ್ನೆಲ್ಲ ಹೇಳಿದ್ರು. ಆ್ಯಂಡ್ 150 ಇಯರ್ಸ್ ಹೇಗೆ ನಡೆಸ್ಕೊಂಬಂದಿದ್ದಾರೆ BSc ಅನ್ನೋದೇ ಹೇಳಿದ್ರು. ಆ್ಯಂಡ್ ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಪ್ರೋಸೆಸ್ ಎಲ್ಲ ಹೇಳಿದ್ರು. ಇಟ್ ವಾಸ್ ಕಂಪ್ಲೀಟ್ಲಿ ಇನ್ಫಾರ್ಮೇಟಿವ್ ಗೈಸ್. ಎಷ್ಟು ಚೆನ್ನಾಗಿತ್ತು ಅಂದರೆ, ಆ್ಯಕ್ಚುಲಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲೋ ಮಾಡಲ್ಲ, ಬಟ್ ವಿ ಗಾಟ್ ದ ಆಪರ್ಚುನಿಟಿ. ಯಾವಾಗಾದ್ರೂ ನಿಮಗೆ ಚಾನ್ಸ್ ಸಿಕ್ಕಿದ್ರೆ ಪ್ಲೀಸ್ ವಿಸಿಟ್ BSc, ಬಿಕಾಸ್ ಇಟ್ ಹ್ಯಾಸ್ ಸೋ ಮಚ್ ಆಫ್ ನಾಲೆಜ್ ಗೈಸ್. ಐ ಥಿಂಕ್ ಕಾಲೇಜಸಲ್ಲಿ ಮಾತ್ರ ಆ ಥರ ಆಪರ್ಚುನಿಟಿ ಸಿಗೋದು. ಓಕೆ, ಸೊ ನಮಗೆ ನೆಕ್ಸ್ಟು ರಿಫ್ರೆಶ್ಮೆಂಟ್ಸ್ ಕೊಟ್ಟರು. ರಿಫ್ರೆಶ್ಮೆಂಟ್ಸ್ ವಾಸ್ ಆಲ್ಸೋ ಸೋ ಟೇಸ್ಟಿ ಅಂತಲೇ ಹೇಳ್ಬೋದು. ನಂಗಂತೂ ಸಖತ್ ಇಷ್ಟ ಆಯಿತು. ಅದಾಗಿದೆ, ಇದಂತೂ ಮಸ್ತಾಗಿದೆ. ಹೆಂಗಿದೆ? ಮಸ್ತಾಗಿದೆ. ಏನೋ ತಿಂದಿಲ್ಲ, ಬಟ್ ಮಸ್ತಾಗಿದೆ. ನೋಡಿದಾಗಲೇ ಗೊತ್ತಾಗಿದೆ. ಟೇಸ್ಟ್ ಚೆನ್ನಾಗಿದೆ ಗೈಸ್. ಬೂಲ್ ಹತ್ರ ಫೋಟೋ ತೊಗೋತಾರೆ ಗೈಸ್. ನೋಡಿ, ಎಲಿಫೆಂಟ್ ಗೇಟು, ಅದು ಲಯನ್ ಗೇಟು. ಹೇಳು ಹೇಳೆ. ಆನೆ ಬಾಗ್ಲು. ಹಾಂ, ಯಾವ ಪರಿಸ್ಥಿತಿಲಿದೆ ನೋಡಿ ಗೈಸ್. ಇಲ್ಲಿ ನೋಡಿ ಗೈಸ್, ನೋಡ್ತಾ ಇದೀವಿ ಗೈಸ್. ಮುಂದೆ ಹೇಳಿ ಗೈಸ್. ಗೈಸ್ ಏನ್ ಗೊತ್ತಾ ಗೈಸ್, ನಾವು ಊಟನೇ ಮಾಡಿಲ್ಲ ಮಧ್ಯಾಹ್ನ. ಹೌದು, ಬರೀ ಅದು ಆಳು ಮುಳು ತಿನ್ಕೊಂಡೆ ಜೀವನ ಕಳೆದ್ಬಿಟ್ವಿ ಇವತ್ತು. ತಂದ್ಕೊಟ್ಟಿದ್ರು ದುರಂಕಾರ ತಿಂದಿಲ್ಲ.
ಏನು ಮಾಡೋದು ಗೈಸ್ ಹೊಟ್ಟೆ ಹಸಿಯಲ್ಲ. ಓ ಹೌದಮ್ಮ, ಡವ್ ಮಾಡ್ತೀಯಮ್ಮ ಚೆನ್ನಾಗೆ. ಎಲ್ಲಮ್ಮ ಕಲಿತೆ? ನೋಡಿ ಗೈಸ್, ಸುತ್ತಮುತ್ತ ಬಂದು ನನಗೇನೆ ಸಿಗಾಕ್ಸ್ತಾಳೆ. ಏನಿಲ್ಲ ಗೈಸ್, ಹೌದು ಗೈಸ್. ಅದೇನು ಗೊತ್ತಾ, ಏನದು ಗೈಸ್ 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 ಏನು ಗೊತ್ತಾ ಗೈಸ್, ಇನ್ಫ್ಲುಯೆನ್ಸರ್ ತರ ಫೀಲ್ ಕೊಡ್ತಾರೆ ಗೈಸ್. ಗೈಸ್ ಇದ್ರೆ ಗೈಸೇ ಬೇಕು ನಮಗೆ ಮಾತಾಡೋಕ್ಕೆ, ಇನ್ಯಾರು ಬೇಕು? ಹಾಯ್ ಗೈಸ್, ಗೈಸ್ ಇಲ್ಲಿ ನೋಡಿ ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ. ಇಲ್ಲಿ ಎಷ್ಟೊಂದು ಇದಿದೆ ಕಣೆ, ಮ್ಯೂಸಿಯಮ್ಸು ಸಕ್ಕತ್ತಾಗಿದೆ. ಒಂದಕ್ಕೂ ಕರ್ಕೊಂಡು ಹೋಗಿಲ್ಲ ಗೈಸ್, ಒಂದಕ್ಕೂ ಹೋಗಿಲ್ಲ, ಹೋಗ್ಬೇಕಿತ್ತು. ಮ್ಯೂಸಿಯಮ್ಸ್, ಆರ್ಟ್ ಗ್ಯಾಲರೀಸು ತುಂಬ ಇತ್ತು, ಹೋಗಿಲ್ಲ ಯಾವುದಕ್ಕೂ. ತೋರ್ಸೋದಿಲ್ಲ ಗೈಸ್, ಇವರು ಎಲ್ಲ ಮೋಸ ಮಾಡ್ತಾಳೆ. ನಾನೇ ನಿಮ್ಗೆ ಹೇಳೋದು, ಅಲ್ಲಿ ನೋಡಿ ಇಲ್ಲಿ ನೋಡಿ ಗೈಸ್ ಅಂತ. ಹೇಳೆ, ತೋರಿಸ್ತಿದ್ದೀನಿ ಹೇಳೆ. ಅಲ್ಲಿ ನೋಡಿ ಬಿಲ್ಡಿಂಗ್ ನೋಡ್ರಿ ಗೈಸ್, ಬಿಲ್ಡಿಂಗ್ ಹಾರಾಡ್ತವೆ ಗೈಸ್. ನೋಡಿ ಹೆಂಗ್ ತುಂಗಾಡ್ತವೆ ಗೈಸ್. ನೋಡ ಇಲ್ಲ ಇವೆಲ್ಲ. ಎಲೆಗಳು ನೋಡು. ಕರೆಕ್ಟ್, ಮರದ ಮೇಲೆ ಎಲೆ ಇರ್ಲಿಲ್ಲ ಇಷ್ಟು ದಿನ. ಏನಿತ್ತು ಹೇಳು, ಕಾಸಿತ್ತು. ಇವಾಗೆಲ್ಲ ಎಲೆಗಳಾಗ್ಬಿಡೈತಿ, ನೀನು ಕಿತ್ಕೊಬಿಡ್ತೀಯಲ್ಲ. ಕಲರ್ ಹೂವು ಇಷ್ಟು ದಿನ ಅದು ರೆಡ್ ಆಗಿತ್ತು, ನೀನು ಬಂದ್ಮೇಲೆ ಎಲ್ಲ ಆಗ್ಬಿಟ್ಟದೆ. ಏನ್ ತೋರಿಸ್ತೀಯ, ಏನಾದ್ರು ಇನ್ಫಾರ್ಮೇಶನ್ ನೋಡಿ. ಏನಿದು ನಿನ್ ವ್ಲಾಗಿಂಗುಲೇ? ನನ್ನ ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಇದೆಲ್ಲ ಕಲ್ಪನೆಲೇ ಇರಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಗೈಸ್ ಇಲ್ಲಿ ಶಾಪಿಂಗು ಮತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಿಗೆ ಹೋಗಿ ಇಲ್ಲಿ ಸ್ವಲ್ಪ ಸೆಷನ್ಸ್ ಅಟೆಂಡ್ ಮಾಡಿದ್ದು ಮತ್ತು ಶಾಪಿಂಗ್ ಮಾಡಿದ್ದು ಎಲ್ಲ ಮುಗೀತು. ಸೊ ಇವಾಗ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ನಮ್ಮ ಹಾಸ್ಟೆಲ್ಸ್. ಸೊ ಇವಾಗ ನಾವು ಎಂಜಾಯ್ ಮಾಡ್ತೀವಿ, ಬಿಕಾಸ್ ದಿಸ್ ಇಸ್ ಅ ಲಾಸ್ಟ್ ನೈಟ್ ವಿ ಹ್ಯಾವ್ ಇನ್ ಮುಂಬೈ. ಓಕೆನಾ ಗೈಸ್, ನಾನಿಲ್ಲಿ ಸಾಂಗ್ನ ಪ್ಲೇ ಮಾಡೋಕ್ಕಾಗಲ್ಲ, ಬಟ್ ನೀವು ಗೆಸ್ ಮಾಡಿ ಅವ್ರು ಯಾವ ಸಾಂಗಿಗೆ ಡ್ಯಾನ್ಸ್ ಆಡ್ತಿರ್ಬೋದು ಅಂತ. ಹುಕ್ ಸ್ಟೆಪ್ ಮಾಡ್ತಿದ್ರಲ್ಲ, ಸೊ ಯು ಕ್ಯಾನ್ ಗೆಸ್ ಐ ಥಿಂಕ್. ಸೊ ಇದಾದಮೇಲೆ ನಾವು ಆಡಿದ ಗೇಮ್ ಏನು ಗೊತ್ತಾ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಎಲ್ಲರಿಗೂ ಹಿಡ್ಕೊಂಡು ಹೊಡಿಯೋದು. ಸೊ ಅದಂತೂ ಮಸ್ತ್ ಮಜಾ ಇದೆ, ನೋಡಿ. ಯಾರಾದ್ರೂ ತಂದಿದ್ರೆ ಚೆನ್ನಾಗಿರೋದು. ಪಿಂಕ್ ಪಾಯಿಂಟ್ ಪಿಂಕ್ ಪಾಯಿಂಟ್ ಅಂತಿರ್ತದಲ್ಲ, ಕಟ್ಕೊಂಡಿರ್ತೀವಲ್ಲ ಗೈಸ್. ಇವಾಗ ಸ್ವರ ಕಟ್ಕೊಂಡು ಎಲ್ಲರಿಗೂ ಹೊಡಿತಾಳೆ. ಡೇಂಜರ್ ಬಂದ್ಮೇಲೆ ತಾನೇ ಹೇಳೋದು ಡೇಂಜರ್ ಅಂತ. ಅವ್ವ ಅವಳು ಕೇಳಿಸ್ಲಿ ಅಂತ ಕಣೆ ಹೇಳಿದ್ದು. ಸ್ವರ ನೀನು ಹಿಂದೆ ನೋಡು, ಹಂಗೆ ಒಂಚೂರು ಲೆಫ್ಟು ಹೊಡಿ 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 ಹೊಡಿ. Once more! Continue. ಯಾಕೆ ನೀರು ಯಾರು? ಇಕ್ಕೋ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಲೈಟ್ ಆಫ್ ಮಾಡ್ಬಿಟ್ಟು ಹೆಂಗೆ ವಿಡಿಯೋ ಮಾಡೋದು? ಅಷ್ಟು ಹಿಂಡ್ಬಿಟ್ರು ನನ್ನ, ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಅದು ಅಷ್ಟು ನೋವು ಕೊಟ್ಬಿಟ್ರು ನನ್ನ. खत्म, टाटा, गुड बाय, गया.
ಗೈಸ್ ಇದು ಡೇ 4ದು ವಿಡಿಯೋ. ಒಬ್ಬಳೇ ಉಳ್ಕೊಂಡಿದ್ದೀನಿ. ಸೊ ಇವಾಗ ಹೋಗಿ ಟಿಫಿನ್ ಮಾಡಬೇಕು. ಇವತ್ತು ಮಾರ್ನಿಂಗ್ ಟು 4 o'clock ಫುಲ್ ಕ್ಲಾಸಸ್ ಇರುತ್ತೆ. ಕ್ಲಾಸಸ್ ಮುಗಿಸ್ಕೊಂಡು ಒಂದಷ್ಟು ಫೋಟೋಸ್ ತೊಗೊಂಡು ಪ್ಯಾಕ್ ಮಾಡ್ಕೊಂಡು ಹೊರಡ್ತಾ ಇರೋದು. ಒಂದು 8 ಗಂಟೆಗೆ ನಾವು ಇಲ್ಲಿಂದ ಹೊರಡ್ತೀವಿ. ಸೊ ಹೀಗಿತ್ತು ನಮ್ಮ ಮುಂಬೈ ಟ್ರಿಪ್ಪು. ಮಸ್ತ್ ಮಜಾ ಮಾಡಿದ್ವಿ ನಿನ್ನೆ ರಾತ್ರಿ ಅಂತೂ. ಎಲ್ಲ ವೀಡಿಯೋಸು ಹಾಕಿರ್ತೀನಿ ನೋಡಿ. ಆ್ಯಂಡ್ ಇವತ್ತಿನ ಔಟ್ಫಿಟ್ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ, ಆಯಿತಾ. ಮೈ ಲಾಸ್ಟ್ ಡೇಸ್ ಔಟ್ಫಿಟ್ ಹೇಗಿದೆ. ಫಾರ್ಮಲ್ಸ್ ಇದನ್ನು ಹುಡುಕಿ ಕೊನೆಗೆ ಇದನ್ನು ಸೆಟ್ ಮಾಡಿಕೊಂಡೆ. ಆ್ಯಂಡ್ ಈ ಬೆಲ್ಟು ನೆನ್ನೆ ನಾನು ಪರ್ಚೇಸ್ ಮಾಡಿದ್ದು. ಅವಶ್ಯಕತೆ ಇಲ್ಲ ಬೆಲ್ಟ್ ಹಾಕೋಕ್ಕೆ, ಬಟ್ ಇಟ್ ಲುಕ್ಸ್ ಗುಡ್ ಬಿಕಾಸ್ ವಾಚು ಮತ್ತು ಶೂಸು ಎಲ್ಲ ಬ್ಲ್ಯಾಕ್ ಇರೋದ್ರಿಂದ ಐ ಥಾಟ್ ಟು ಮ್ಯಾಚ್. ಬೆಲ್ಟ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ದಿಸ್ ಇಸ್ ಮೈ ಕಂಪ್ಲೀಟ್ ಔಟ್ಫಿಟ್. ಆ್ಯಂಡ್ ನಾನು ಲಕ್ಷ್ಮಿಗೋಸ್ಕರ ಕಾಯ್ತಿದ್ದೆ. ನೋಡೋದು ಲಕ್ಷ್ಮಿನ ಆಲ್ರೆಡಿ ಹೋಗಿದ್ದಾಳೆ. ಸೊ ನಾನು ಹೊರಡ್ತೀನಿಲ್ಲ. ಗೈಸ್ ನೆನ್ನೆ ನಾವು BScಗೆ ಹೋಗಿದ್ವಿ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ವಾ. ಸೊ ಅಲ್ಲಿ ನಮಗೆ ಸೆಮಿನಾರಲ್ಲಿ ಥಿಯರಿಟಿಕಲಾಗಿ ಏನೇನು ಹೇಳ್ಕೊಟ್ರು ಅದನ್ನು ನಾವು ಪ್ರಾಕ್ಟಿಕಲಾಗಿ ಮಾಡಿದ್ವಿ. ದ್ಯಾಟ್ ಮೀನ್ಸ್ ಸೆಲ್ ಮಾಡೋದು, ಬೈ ಮಾಡೋದು, ಇದನ್ನೆಲ್ಲ ನಾವು ಪ್ರಾಕ್ಟಿಕಲಾಗಿ ಸಿಸ್ಟಮಲ್ಲಿ ಮಾಡಿ ನೋಡಿದ್ವಿ. ಸೊ ಅದು ಕ್ಲಾಸ್ ಇದ್ದಿದ್ದು. ಮಾರ್ನಿಂಗ್ ಸ್ವಲ್ಪ ಥಿಯರಿ ಇತ್ತು ಆ್ಯಂಡ್ ಮಧ್ಯಾಹ್ನ ಸ್ವಲ್ಪ ಈ ಥರ ಪ್ರಾಕ್ಟಿಕಲ್ ಸೆಷನ್ಸ್ ಇತ್ತು ಮಧ್ಯದಲ್ಲಿ. ಬಟ್ ಮಾರ್ನಿಂಗ್ ಕ್ಲಾಸೆಲ್ಲ ಅಟೆಂಡ್ ಮಾಡಿದೆ. ಸ್ವಲ್ಪ ಪ್ರಾಕ್ಟಿಕಲರ್ ಕ್ಲಾಸಸ್ಸು ಅಟೆಂಡ್ ಮಾಡಿದೆ. ಅದಾದಮೇಲೆ ನನಗೆ ಜ್ವರ ಬಂತು. ಬಿಕಾಸ್ ನಾನೇನು ಇಂಜೆಕ್ಷನ್ ತೊಗೊಂಡಿದ್ನಲ್ಲ ಅದು ಆ್ಯಬ್ಸೆಸ್ ಆಗಿಬಿಟ್ಟಿದ್ದು. ಆ ಪೇನಿಂದ ನನಗೆ ಜ್ವರ ಬಂದಿತ್ತು. ನೆನ್ಸಿ ಎಂಡ್ ಡೇ ಎಲ್ಲ ಹೋಯ್ತಾ ಇದ್ದೀವಿ ಪ್ಯಾಕ್ ಮಾಡಿಕೊಂಡು. ಹೇಳ್ಬಿಟ್ಟು ಲಕ್ಷ್ಮಿ ಲಾಸ್ಟು ಮಿಸ್ ಯು ಮುಂಬೈ ಅಂತ ಹೇಳ್ತಾರೆ. ಮುಂಬೈ ವಾಸ್ ಅವರ್ ಡ್ರೀಮ್ ಮುಗ್ದೋಯ್ತಾ. ಎಲ್ಲರೂ ರೆಡಿ ಆಗಿದ್ದಾರೆ. ಬಸ್ಸಲ್ಲಿ ಹೊರಡಬೇಕು. ಲೀವಿಂಗ್ ದ ಮುಂಬೈ. ಇಷ್ಟು ದಿನ ಇದ್ದಿದ್ದು ಸಾಕಾಯಿತು, ಅದಕ್ಕೆ ಹೋಯ್ತಾ ಇದ್ದೀವಿ. ಸೊ ನಾನೇನು ತೊಗೊಳ್ಳಿಲ್ಲ ಅಂತ ಬೇಜಾರಾಗ್ತಿದೆ. ಬಿಕಾಸ್ ನನ್ನ ಕಾರ್ಡಿತ್ತು, ಕಾರ್ಡಿಲ್ಲೂ ಸ್ವೈಪ್ ಮಾಡೋಕ್ಕಾಗಲಿಲ್ಲ, ಏನೂ ತೊಗೊಳಕ್ಕಾಗಿಲ್ಲ ಅಂತ. ಬಟ್ ನಾನು ಥ್ಯಾಂಕ್ ಗಾಡ್ ಈ ಬ್ಯಾಗು ಮತ್ತು ಇನ್ನೊಂದು ಬ್ಯಾಗು ಎರಡೂ ಬೇಡ ನಮಗೆ ಅಂಥೇಳಿ ಬಾಯ್ಸು ಸೇಲ್ ಮಾಡಿದ್ರು. ಸೊ 400 ಕೊಟ್ಟು 2 ಬ್ಯಾಗ್ ತೊಗೊಂಡೆ. ಸೊ ಸ್ವಲ್ಪ ಆದರೂ ಸ್ಯಾಟಿಸ್ಫೈ ಆಯಿತು ಮುಂಬೈಗೆ ಬಂದು ಏನೋ ಒಂದು ತೊಗೊಂಡೆ ಅಂತ. ಅಫ್ಕೋರ್ಸ್ ಬೆಲ್ಟ್ ತೊಗೊಂಡೆ, ಬೆಲ್ಟ್ ಅವಶ್ಯಕತೆ ಇತ್ತು ಅಂತ ತೊಗೊಂಡೆ. ಅಷ್ಟು ಬಿಟ್ಟರೆ ಏನು ತೊಗೊಂಡೆ ಅಷ್ಟೇ. ಅದೇ ಕರೆಂಟ್ ಗನ್ನು ತೊಗೊಂಡಿದ್ದೀನಿ, ಅಷ್ಟು ಬಿಟ್ಟರೆ ಬೇರೆ ಏನು ತೊಗೊಂಡಿಲ್ಲ. ಸೊ ವಿ ಆರ್ ಲೀವಿಂಗ್. ಆ್ಯಂಡ್ ಮುಂಬೈ ಟ್ರಿಪ್ ಸಖತ್ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಸೆಟಲ್ ಡೌನ್ ಆಗ್ತಾ ಇದ್ದಾರೆ. ನಮ್ಮದು ಕೆಳಗೆ ಸಿಕ್ಬಿಟ್ಟಿದೆ. ಬಟ್ ಕೆಳಗೆ ಸಿಗುತ್ತೆ ಪರವಾಗಿಲ್ಲ. ಈಗ ಜಸ್ಟ್ ಗೊತ್ತಾಗ ಫುಲ್ ಹುಷಾರು ತಪ್ಪಿಬಿಟ್ಟಿದ್ದೀನಿ. ಕ್ಲಾಸ್ ಕೂಡ ಅಟೆಂಡ್ ಮಾಡೋಕ್ಕಾಗಿಲ್ಲ. ಅಂದರೆ ಮಾಡಿದೆ, ಅದಾದಮೇಲೆ ಸ್ವಲ್ಪ ಮಾಡೋಕ್ಕಾಗಿಲ್ಲ. ಫುಲ್ಲು ಜ್ವರ ಬಂದುಬಿಡ್ತು ಗೈಸ್. ನಾನು ಇಂಜೆಕ್ಷನ್ ಕೊಟ್ಟಿದ್ದಾರಲ್ಲ ಅದು ಫುಲ್ ಆ್ಯಬ್ಸೆಸ್ ಆಗಿಬಿಟ್ಟಿದೆ. ಬಿ ಕೇರ್ಫುಲ್ ಗೈಸ್ ಪ್ಲೀಸ್. ಯಾರು ಇಂಜೆಕ್ಷನ್ನ ತೊಗೋಬೇಕಾದ್ರೆ ಸ್ವಲ್ಪ ಉಚ್ಕೊಂಡಿದ್ದೆ ಅಂದ್ರೂ ಯಾಕೆ ಗೊತ್ತಿಲ್ಲ. ನಾಯಿ ಬಿಸ್ಕೆಟ್ ತಿಂತಾವಳೆ. ದೋಸು ನಾಯಿ ಬಿಸ್ಕೆಟು ನೋಡಿ. ಇದು ನಾಯಿ ಬಿಸ್ಕೆಟ್. ಯಾಕಂದ್ರೆ ನಾಯಿ ಬಿಸ್ಕೆಟ್ ಅಂತೀಯ ಮೂಳೆ ಥರ ಐತೆ ಅಂತನಾ? ಇವ್ರಿಗೆ ಮಾತ್ರ ಮೇಲೆ ಸಿಕ್ಬಿಟ್ಟೈತೆ ಗೈಸ್. ಮೇಲೆ ಸ್ಲೀಪರ್ ಕೋಚ್ ಎಷ್ಟು ತಿಂಡಿಗಳು ತಂದಿದ್ದಾಳೆ ಅಂದರೆ ನಾವು ಹೋಗೋವರೆಗೂ ಆಗ್ತೈತೆ ಅಲ್ವಾ ಲಕ್ಷ್ಮಿ? ಥ್ಯಾಂಕ್ ಯು ಫಾರ್ ದ ತಿಂಡಿಗಳು. ಅಲ್ಲ ನಿಮ್ಮ ಅಮ್ಮಂಗೆ ಥ್ಯಾಂಕ್ಸ್ ಹೇಳು. ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ ಯು ಸೋ ಮಚ್. ಹೇಳ್ಬಿಡು ನನ್ನ ಕಡೆಯಿಂದ. ನಿಮ್ಮ ಅಮ್ಮಂಗೆ ಹೇಳು ಅಂದಿದ್ದು. ಡಿಪ್ರೆಷನ್ ಅಷ್ಟೇ.